ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಸಿಂಪಲಾಗಿ ಯಾವ ರೀತಿ ಸ್ಲೀವ್ಸ್ ಕರೆಕ್ಟಾಗಿ ಕಟ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ನಾನೀಗ ಇಲ್ಲಿ ಸ್ಲೀವ್ಸ್ ಕಟ್ ಮಾಡಲಿಕ್ಕೆ ಚೂಡಿದಾರ್ ಕಟ್ ಮಾಡಿ ಬಾಕಿರೋ ಬಟ್ಟೆಯನ್ನು ತಗೊಂಡಿದ್ದೀನಿ. ಈ ಥರ ಎರಡು ಪೀಸಾಗಿ ಇದೆ. ಇದು ಸೈಡಲ್ಲಿರೋ ಬಟ್ಟೆ ಶಾರ್ಟ್ ಸ್ಲೀವ್ ಕಟ್ ಮಾಡ್ತಾ ಇರೋದು. ಅದಕ್ಕೆ ಬೇಕಾಗಿ ಎರಡು ಪೀಸನ್ನು ನಾನು ಈ ಥರ ಮಡಚಿ ಇಟ್ಟಿದ್ದೀನಿ. ನಾಲ್ಕಾಗಿ ಮಡಚಿ ಇಡಬೇಕು. ನಂತರ ನಮಗೆ ಸ್ಲೀವಿನ ಲೂಸು ಕೆಳಗಿನ ಸೈಡು ಎಷ್ಟು ಬೇಕೋ ಅದು ಫಸ್ಟಿಗೆ ಮಾರ್ಕ್ ಮಾಡ್ಕೊಳ್ಬೇಕು. ಒಂದು ಸೈಡಲ್ಲಿ ಈ ಥರ ಕೆಳಗಿನ ಸೈಡು ಕರೆಕ್ಟಾಗಿ ಬರುವ ರೀತಿಯಲ್ಲಿ ಸ್ಲೀವಿನ ಕೆಳಗಿನ ಲೂಸು ಎಷ್ಟು ಬೇಕು ಅಂತ ಮಾರ್ಕ್ ಮಾಡ್ಕೊಳ್ಳಿ. ನಾನೀಗ ಒಂದು 6.5 ಇಂಚು ಸ್ಲೀವಿನ ಲೂಸು ಮಾರ್ಕ್ ಮಾಡ್ತಾಯಿದ್ದೀನಿ. ಅದರ ಜೊತೆಗೆ ನಮಗೆ ಹೊಲಿಗೆ ಅಂಶ ಒಂದು 2 ಇಂಚು ಮಾರ್ಕ್ ಮಾಡ್ಕೊಳ್ಳುವ. ಹೊಲಿಗೆ ಅಂಶ ಎಲ್ಲ ಮಾರ್ಕ್ ಮಾಡುವಾಗ ಸ್ವಲ್ಪ ಜಾಸ್ತಿ ಆದರೂ ತೊಂದರೆ ಇಲ್ಲ, ಮತ್ತು ಕಟ್ ಮಾಡ್ಬೋದು. ಇನ್ನು ಸ್ಲೀವ್ಸಿನ ಲೆಂಗ್ತ್ ಮಾರ್ಕ್ ಮಾಡಬೇಕು. ಇಲ್ಲಿ ಅರ್ಧ ಇಂಚು ಹೊಲಿಗೆ ಸ್ಟಿಚ್ ಮಾಡಿ, ಇಲ್ಲಿ ಸೈಡ್ ಸ್ಟಿಚ್ ಮಾಡಲಿಕ್ಕೆ ಅರ್ಧ ಇಂಚು ಬಿಟ್ಟಿದ್ದೀನಿ. ಅದು ನೂಲು ಹೋಗದ ಸೈಡು, ಹಾಗಾಗಿರೋ ಕಾರಣ ಅರ್ಧ ಇಂಚು ಸಾಕು. ಮತ್ತು ನಾನು 4.5 ಇಂಚು ಸ್ಲೀವಿನ ಲೆಂಗ್ತ್ ಮಾರ್ಕ್ ಮಾಡ್ತಾಯಿದ್ದೀನಿ, ಪ್ಲಸ್ ಅರ್ಧ ಇಂಚು ಹೊಲಿಗೆ ಅಂಶ ಕೂಡ ಮಾರ್ಕ್ ಮಾಡ್ತಾಯಿದ್ದೀನಿ. ಅದಾದ ನಂತರ ಮೇಲೆ ಸೈಡಲ್ಲಿ ನಮಗೆ ಮಾರ್ಕ್ ಮಾಡಿಕೊಳ್ಳುವ. ನಾವು ಕೆಳಗಿನ ಸೈಡು 6.5 ಇಂಚು ಮಾರ್ಕ್ ಮಾಡಿರೋದು, ಅದರ ಜೊತೆಗೆ 2 ಇಂಚು ಆ್ಯಡ್ ಮಾಡಿ 8.5 ಇಂಚ್ ಬೇಕು ಮೇಲೆ ಸೈಡು ಮಾರ್ಕ್ ಮಾಡಲಿಕ್ಕೆ. ಈಗ ನೀವು ಕೆಳಗಿನ ಸೈಡ್ 5 ಇಂಚು ತಗೊಂಡ್ರೆ ಪ್ಲಸ್ 2 ಇಂಚು ಆ್ಯಡ್ ಮಾಡಿ 7 ಇಂಚು ಮಾರ್ಕ್ ಮಾಡ್ಕೊಳ್ಬೇಕು. ನಂತರ ಅಲ್ಲಿಂದ ಕೆಳಗಿಗೆ ಈ ಥರ 3 ಇಂಚನ್ನು ಮಾರ್ಕ್ ಮಾಡ್ಕೊಳ್ಳಿ. ನಂತರ ಹೊಲಿಗೆ ಅಂಶ ಅಲ್ಲಿ 2 ಇಂಚು ಮಾರ್ಕ್ ಮಾಡ್ಕೊಳ್ಬೇಕು. ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಈ ಹೊಲಿಗೆ ಅಂಶದಿಂದ ಕೆಳಗಿನ ಹೊಲಿಗೆ ಅಂಶಕ್ಕೆ ಈ ಥರ ಮಾರ್ಕ್ ಮಾಡಿದ ನಂತರ ಸ್ಲೀವ್ಸು ನಾವು ಸಾಧಾರಣವಾಗಿ ಮಾರ್ಕ್ ಮಾಡೋ ರೀತಿಯಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಇದು ನಮಗೆ ಚೂಡಿದಾರಿಗೆ, ನೈಟಿಗೆ ಎಲ್ಲ ಈ ರೀತಿಯಲ್ಲಿ ಮಾರ್ಕ್ ಮಾಡಿ ಕಟ್ ಮಾಡ್ಬೋದು. ಬ್ಲೌಸಿಗಾದರೆ ಫ್ರಂಟ್ ಸೈಡಲ್ಲಿ ಸ್ವಲ್ಪ ಚೇಂಜ್ ಬರುತ್ತೆ ಕಟ್ ಮಾಡೋದು. ಇದು ಈಸಿಯಾಗಿ ಎಲ್ರಿಗೂ ಕಟ್ ಮಾಡುವ ಮೆಥಡು. ಚೂಡಿದಾರಿಗೂ ಮತ್ತು ನೈಟಿಗೆಲ್ಲ ಈ ರೀತಿ ಕಟ್ ಮಾಡ್ಬೋದು. ಇದು ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂತ ನಾನು ಇನ್ನೊಂದು ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡದವರಿದ್ದರೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.